ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್. ಈ ವಿಡಿಯೋನಲ್ಲಿ ನಿಮಗೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ತುಂಬ ದಿನಗಳ ನಂತರ ನಾನು ವಿಡಿಯೋ ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ 20 ದಿನನೇ ಆಯಿತು ಅನ್ಕೋತೀನಿ. ಏನೋ ಒಂದು ಇನ್ಸಿಡೆಂಟ್ ಆಗಿದೆ ಮನೆಯಲ್ಲಿ, ಸೊ ಹಾಗಾಗಿ ನಾನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ನಮ್ಮ ಮಾವ ರೀಸೆಂಟಾಗಿ ತೀರ್ಕೊಂಡ್ರು, ಸೊ ಹಾಗಾಗಿ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಅದಕ್ಕೆಲ್ಲ ಸಾರಿ ಅಂತ ಕೇಳ್ತೀನಿ. ಇವಾಗ ಎಲ್ಲ ಕಾರ್ಯ ಎಲ್ಲ ಮುಗ್ದಿದೆ. ಸೊ ಈ ವಿಡಿಯೋ ಬಂದು ತುಂಬ ಹಳೆ ವಿಡಿಯೋ, ಆಲ್ಮೋಸ್ಟ್ 1 ಮಂತ್ ಬ್ಯಾಕ್ ಇಲ್ಲ 20 ಡೇಸ್ ಬ್ಯಾಕ್ ವಿಡಿಯೋ ಅಂತ ಹೇಳ್ತೀನಿ. ಎಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ, ಬಟ್ ಎಡಿಟಿಂಗಿಗೆಲ್ಲ ಟೈಮ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಇವಾಗ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಅಮ್ಮ ಬೆಂಗಳೂರಲ್ಲೇ ಇದ್ದಾರೆ, ಅಕ್ಕ ಮನೆಯಲ್ಲಿ ಸ್ವಲ್ಪ ದಿನ ಇರ್ತಾರೆ ಅಂತ. ಸೊ ಅಮ್ಮನ ಜೊತೆಗೆ ಅದಕ್ಕೇನು ಇರೋದಕ್ಕೆ ಅಂತ ಬಂದಿದ್ರು ಸ್ವಲ್ಪ ದಿನ. ಅವರು ಹತ್ತತ್ರ 1 ವೀಕ್ 10 ಡೇಸ್ ಏನೋ ಇದ್ದರು. ಅವ್ರು ಇನ್ನೇನು ಹೋಗ್ತಾರೆ ಅನ್ನುವಾಗ ನಾನು ಒಂದು ವೀಕೆಂಡ್ ಹೋಗಿದ್ದೆ ಅವ್ರ ಮನೆಗೆ. ಎಲ್ಲರೂ ಇದ್ವಿ, ಎಲ್ಲ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಮತ್ತು ಸ್ವಲ್ಪ ಅದಕ್ಕೆ ಅಕ್ಕ ಏನೋ ಶಾಪಿಂಗ್ ಮಾಡಿ ಏನೋ ಕೊಡಿಸ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಕೂಡ ಹೋಗಿದ್ದೆ. ಮಕ್ಕಳೆಲ್ಲ ಸೇರಿಕೊಂಡು ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ರು. ನಾನು ಆಲ್ಮೋಸ್ಟ್ ವೈನಿ ದಿನ 1 ವೀಕ್ ಇಲ್ಲ 4 ಡೇಸ್ ಅಲ್ಲೇ ಬಿಟ್ಟಿದ್ದೆ. ನಮ್ಮ ಅವ್ವ ಹಾಸ್ಪಿಟಲಲ್ಲಿದ್ದರು ಅಂತ. ಅವಳು ಎಲ್ಲ ಮಕ್ಕಳಿದ್ದರಿಂದ ಆಟಾಡ್ಕೊಂಡು ಚೆನ್ನಾಗಿದ್ಲು. ಯೋಹನ್ ಏನು ಅದು ಸೊಳ್ಳೆ ಬ್ಯಾಟಿಗೆ ವಯರ್ ಕನೆಕ್ಟ್ ಮಾಡಿ ಲೈಟ್ ಆನ್ ಮಾಡಿದ್ದೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ, ಹಾಗೆ ಕೇಳಿಸ್ಕೊಳ್ಳಿ. ತಂದಿದ್ದು ಮತ್ತೆ ಫಸ್ಟ್ ಹುಟ್ಟಿದಾಗ ಹೊಸ ಸ್ಲಿಪ್ಪರ್ ತಂದಿದ್ದು ಅಂಥವ್ನು ಇಟ್ಕೊಂಡಿದ್ದೀನಿ. ಎಲ್ಲಾನು ಇಟ್ಕೊಂಡ್ರೆ ಒಂದು ಮನೆನೇ ಮಾಡ್ಬೇಕಾಯ್ತು. ಎಷ್ಟದ್ ನೋಡಿ 150 ರೂಪಾಯಿ. ಅವಳು ಇದ್ಲು ತಗೊಂಡಾಗ. ಮತ್ತೆ ಏನಂತ ಏನು ಟೈಮರ್ ಇಟ್ಟಿದೆ ಅನ್ಸುತ್ತೆ. ಟೈಮರ್ ಇಟ್ಟಿದೆ ಅನ್ಸುತ್ತೆ. ಕೊಟ್ಟಿಲ್ಲ. ತಿನ್ನಪ್ಪ, ತಟ್ಟೆಲ್ಲ ಅನ್ನ ಒಣಗೋಯ್ತು. ಸೊ ಮಕ್ಕಳೆಲ್ಲ ಚೆನ್ನಾಗಿ ಆಟಾಡ್ಕೊಂಡು ಖುಷಿ ಪಟ್ಟರು. ನೆಕ್ಸ್ಟ್ ಊಟಕ್ಕೆ ಅಂದ್ಬಿಟ್ಟು ಇನ್ನು ಇರೋದಿಲ್ಲ ಅದಕ್ಕೆ ಅಂದ್ಬಿಟ್ಟು ನಾನ್ ವೆಜ್ ಅಕ್ಕ ತಂದಿದ್ಲು. ಮಟನ್, ಚಿಕನ್ ಮತ್ತು ಫಿಶ್ 3 ಮಾಡಿದ್ಲು. ಮಟನ್ ಸಾಂಬಾರ್, ಚಿಕನ್ ಸುಕ್ಕ ಮತ್ತು ಫಿಶ್ ಫ್ರೈ ಏನೋ ಮಾಡಿದ್ಲು. ಎಲ್ಲ ಚೆನ್ನಾಗಾಗಿತ್ತು. ಎಲ್ಲ ಸೇರಿಕೊಂಡು ಮಾತಾಡಿಕೊಂಡು ಅಡುಗೆನ ರೆಡಿ ಮಾಡಿದ್ವಿ. ಆಮೇಲೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ಅಪ್ಪ ನೆಕ್ಸ್ಟ್ ಡೇ ಊರಿಗೆ ಹೋಗ್ತಿದ್ರು. ಸೊ ಹಾಗಾಗಿ ನೆಕ್ಸ್ಟ್ ಡೇ ಅಲ್ಲ ಅವತ್ತೇ ಹೋದ್ರು ಅವ್ರ ಊರಿಗೆ. ಏನಕ್ಕೋ ಬೆಂಗಳೂರಿಗೆ ಬಂದಿದ್ರು. ಸೊ ಇದು ನಮ್ಮ ಮಧ್ಯಾಹ್ನದ ಊಟ ಆಗಿತ್ತು. ಎಲ್ಲ ಚೆನ್ನಾಗಾಗಿತ್ತು. ರೆಸಿಪಿ ಚಿಕನ್ ಸುಕ್ಕ ಮಾಡಿದ್ದು ನನಗೆ ಇಷ್ಟ ಆಯಿತು, ಅದು ಚೆನ್ನಾಗಿ ಮಾಡಿದ್ದು. ಹೇಳ್ದೆ ಅವನಿಗೆ ನಂದ ಇವಳವೇ ಬೇಕಣ್ಣ. ನೆಕ್ಸ್ಟ್ ನಾವು ಹೋಗಿದ್ದು ಜಯನಗರ 4th ಬ್ಲಾಕ್. ನಾನೇನು ತೊಗೊಳ್ಳಿಲ್ಲ. ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಏನೇನು ತೊಗೊಂಡೆ ಅಂತ. ನನಗೇನು ಇಷ್ಟನೂ ಆಗಿಲ್ಲ, ಮತ್ತೇನು ತೊಗೋಬೇಕು ಅನಿಸ್ತಾ ಇಲ್ಲ. ಮಕ್ಕಳಿಗಷ್ಟೇ ತೊಗೊಂಡು ನಾನು ಸ್ವಲ್ಪ ಇಯರಿಂಗ್ಸ್ ಆ ಥರದ್ದೆಲ್ಲ ತೊಗೊಂಡೆ ಅಷ್ಟೇನೆ. ಸೊ ಇದು ಹೊಸದಾಗಿ ನೋಡಿದ್ದು ನಾನು, ರೋಡ್ ಸೈಡ್ ಇದು ಇಯರಿಂಗ್ ಶಾಪ್ ಇದು. ಮತ್ತು ಇನ್ನೊಂದು ಮುಂದೆ ತೋರಿಸ್ತೀನಿ ಅದು. ಈಗ ನಾನು ಮೊದಲು ಹೋದಾಗೆಲ್ಲ ನಾನು ನೋಡಿರಲಿಲ್ಲ. ಇದು ಚೆನ್ನಾಗಿದೆ. ಇದರಲ್ಲಿ
ಕಲೆಕ್ಷನ್ಸ್ ನೀವು ನೋಡಿ ತಗೋಬೋದು. 100 ರುಪೀಸ್, 150 ರುಪೀಸ್ ಈ ಥರ ಇರುತ್ತೆ. ಚೆನ್ನಾಗಿ ಅನ್ನಿಸ್ತು ನನಗೆ ಇದು ಇಯರಿಂಗ್ಸ್ ಕಲೆಕ್ಷನ್ಸ್. ಲಾಸ್ಟ್ ವಿಡಿಯೋದಲ್ಲೇ ತೋರಿಸಿದ್ದೀನಿ ನಿಮಗೆ ಜಯನಗರ ಫೋರ್ಟ್ ಬ್ಲಾಕ್, ಅದಕ್ಕೋಸ್ಕರ ಈಗ ಸುಮ್ಮನೆ ನನಗೆ ಹೈಲೈಟಾಗಿ ತೋರಿಸ್ತೀನಿ. ಅದಕ್ಕೆ ಡ್ರೆಸ್ ತೊಗೋಬೇಕು ಅಂತ ಅಂದರು. ಸೊ ಹಾಗಾಗಿ ಒಂದು 4-5 ಅಂಗಡಿ ನೋಡಿದ್ವಿ, ಅವ್ರಿಗೆ ಯಾವುದೂ ಇಷ್ಟ ಆಗಲಿಲ್ಲ. ಯಾವುದೋ ಒಂದು ಅಂಗಡಿನಲ್ಲಿ ಗೌನ್ ಟೈಪ್ ಒಂದು ಡ್ರೆಸ್ ತೊಗೊಂಡ್ರು. ಆಮೇಲೆ ಮಕ್ಕಳಿಗೆ ಟೀ ಶರ್ಟ್ಸ್ ಆ ಥರ ಏನೇನೋ ತೊಗೊಂಡ್ವಿ. ಇದೊಂದು ಅಂಗಡಿನಲ್ಲಿ ಕಿಡ್ಸ್ ವೇರ್ ಚೆನ್ನಾಗಿತ್ತು. ಏನಾದರೂ ಪಾರ್ಟೀಸ್, ಫಂಕ್ಷನ್ಸ್ ಆ ಥರಕ್ಕೆಲ್ಲ ಇಲ್ಲಿ ಚೆನ್ನಾಗಿ ಸಿಗುತ್ತೆ. ಇದನ್ನೆಲ್ಲ ಮಕ್ಕಳು ಹಾಕೊಳ್ಳೋಕೆ ಇರಿಟೇಟ್ ಮಾಡ್ಕೋತಾರೆ, ಬಟ್ ಫಂಕ್ಷನ್ಸಿಗೆ ಇಂಥದ್ದೇ ಚೆಂದ. ಸೊ ಇದೊಂದು ಅಂಗಡೀಲಿ ಕಿಡ್ಸ್ ವೇರ್ ಚೆನ್ನಾಗಿದೆ. ಸೊ ಹಾಗೆ ಎಲ್ಲ ಸುತ್ತಾಡ್ತಾ ಏನೇನು ಬೇಕೋ ತೊಗೊಂಡು ನಾವು ಆ್ಯಕ್ಚುಲಿ ಮನೆಯಿಂದ ಹೊರಟಾಗಲೇ 6 o'clock ಆಗಿತ್ತು. ರಿಟರ್ನ್ ನಮ್ಮ ಮನೆ ರೀಚ್ ಆದಾಗ 10 o'clock. ಅಷ್ಟರೊಳಗೆ ಎಷ್ಟು ಶಾಪಿಂಗ್ ಆಗುತ್ತೋ ಅಷ್ಟು ಕವರ್ ಮಾಡ್ಕೊಂಡ್ಬಂದ್ವಿ. ಆಮೇಲೆ ವೈನಿಗೆ ಬೇರೆ ಸಿಕ್ಕಾಬಟ್ಟೆ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ಬೇಗ ಮನೆಗೆ ಹೊರಟ್ಬಿಟ್ವಿ. ಅಕ್ಕ ಇಸ್ಮಾಯಿನ ಕರ್ಕೊಂಡ್ಬಂದಿರಲಿಲ್ಲ, ನಾನು ವೈನಿಗೆ ಮತ್ತು ನಮ್ಮತ್ತೆ ಪಾಪು ಕರ್ಕೊಂಡು ಬಂದಿದ್ರು. ಸೊ ಅದೆಲ್ಲ ಸುತ್ತಾಡೋಕ್ಕೆಲ್ಲ ಹಿಂಸೆ ಅನ್ನಿಸ್ತು. ಸೊ ಹಾಗಾಗಿ ಏನೇನು ಬೇಕೋ ಅಷ್ಟು ತೊಗೊಂಡು ಹೊರಟ್ವಿ ಮನೆ ಕಡೆಗೆ. ಏನೇನು ತೊಗೊಂಡ್ವಿ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಡ್ರೆಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಇದು. ವೈನಿಗೆ ಸೈಜಿಗೆ ಒಂದು ಸ್ವಲ್ಪ ದೊಡ್ಡ ಸೈಜ್ ಬೇಕಿತ್ತು, ಸಿಗಲಿಲ್ಲ. ಸೊ ಹಾಗಾಗಿ ನಾನು ತೊಗೊಳ್ಳಿಲ್ಲ ಇದೆಲ್ಲ.
ಆಮೇಲೆ ಅಲ್ಲೇ ಒಂದು ಜ್ಯೂಸ್ ಅಂಗಡಿ ಇದೆ. ಇದು ಜಯನಗರ್ ಫೋಕ್ ಬ್ಲಾಕ್ ಹೋಗಿರೋರಿಗೆ ಗೊತ್ತೇ ಇರುತ್ತೆ, ಇದು ಯಾವಾಗಲೂ ಸಖತ್ ಕ್ರೌಡ್ ಇರುತ್ತೆ. ಸೊ ಅಲ್ಲಿ ಎಲ್ಲರೂ ಒಂದೊಂದು ಜ್ಯೂಸ್ ಆರ್ಡ್ರ್ ಮಾಡ್ಕೊಂಡ್ವಿ. ಕುನ್ನಿಗಳು ನೋಡಿ ಜ್ಯೂಸ್ನ ಹೆಂಗೆ ಕುಡಿತಿದ್ದಾರೆ ಅಂತ. ವೈನಿದೆ ಅಂತೂ ಗ್ಲಾಸ್ ಬಿಡುವಮ್ಮ ನೀನು ಇಟ್ಕೊಬೇಡ ಅಂತ ನನ್ನ ಕೈ ಕಿತ್ತು ಬಿಸಾಕ್ತಿದ್ಲು. ನಾನೇ ಕುಡಿತೀನಿ ಅಂತ. ಅವಳು ಎಲ್ಲಿ ಬೀಳಿಸ್ಬಿಡ್ತಾಳೆ ಅಂತ ಭಯ ನನಗೆ. ಚೆನ್ನಾಗಿ ಕುಡಿದ್ಲು ಅವಳು. ನಾನು ಫಸ್ಟ್ ಟೈಮ್ ಜ್ಯೂಸ್ ಅವಳಿಗೆ ಕೊಟ್ಟಿರೋದು. ವಾಟರ್ಮೆಲನ್ ತೊಗೊಂಡಿದ್ದೆ, ಚೆನ್ನಾಗಿ ಕುಡಿದ್ಲು. ಆಮೇಲೆ ಚೆನ್ನಾಗಿದೆ ಅಂದರೆ ಸೂಪರ್ ಅಂತಾಳೆ. ಸೊ ನೆಕ್ಸ್ಟ್ ನಾವು ಅಲ್ಲಿಂದ ಆಟೋ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಆಲ್ಮೋಸ್ಟ್ 9:45 10 ಗಂಟೆ ಆಗಿಬಿಟ್ಟಿತ್ತು. ನೋಡಿ ಇವಕ್ಕೆಲ್ಲ ಇನ್ನೂ ನಿದ್ದೆನೇ ಬಂದಿಲ್ಲ, ಹೆಂಗೆ ಎದ್ದಿದ್ದಾರೆ. ಟಯರ್ಡಾಗಿ ನಮಗೆ ಸಾಕು ಅನ್ನಿಸ್ತಾ ಇತ್ತು. ಸೊ ಮನೆ ಹತ್ರ ಹೋಗಿ ಒಂದು ಊಟ ಎಲ್ಲ ನಾವು ಮನೇಲೇ ಮಾಡ್ಕೊಂಡ್ವಿ, ಹೊರಗೆಲ್ಲೂ ಮಾಡಲಿಲ್ಲ, ಟೈಮ್ ಆಗಿಬಿಡುತ್ತೆ ಅಂತ. ಸೊ ಅಲ್ಲೇ ಮನೆ ಪಕ್ಕದ ರೋಡಲ್ಲಿ ಇಳ್ಕೊಂಡು ಅಲ್ಲಿಂದ ನಡ್ಕೊಂಡು ವೈನಿಧಿ ಇಲ್ಲೇ ಇದ್ದಾಳೆ, ವಿಡಿಯೋ ನೋಡ್ಕೊಂಡು ಹೇಳ್ತಿದ್ದಾಳೆ. ವೈನಿಧಿ ಬಬಲ್ ಇದೆ ಅಂತೆ ಅವ್ಳ ಕೈಯಲ್ಲಿ. ಅದನ್ನ ಎಲ್ಲಿ ನೋಡಿದ್ರು ಸಾಕು ಅಮ್ಮ ಬಬಲ್ ಅಂತ ಮನೆಯೆಲ್ಲ ಗಲೀಜು ಮಾಡ್ತಾಳೆ ಅಂತ. ನಿಂದ ಅದು ಸರಿ, ಅದು ಬಬಲ್ ಖಾಲಿಯಾಗಿದೆ. ಅದನ್ನ ಇಟ್ಕೊಂಡು ಅವಳು ಆಟ ಆಡ್ಕೊಂಡು ಹೋಗಿ ಮನೆಗೆ ರೆಸ್ಟ್ ಮಾಡಿದ್ವಿ. ಯಾರ್ದಮ್ಮ ಅದು ಬಬಲ್?